ಫಸ್ಟು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡ್ಕೊಂಡು EPF ಅಂತ ಲಾಗಿನ್ ಆಗಿ. EPF ಲಾಗಿನ್ ಆದಮೇಲೆ ಫಸ್ಟ್ ಒನ್ ಏನು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಮಾಡಾದಮೇಲೆ ರೈಟ್ ಸೈಡಲ್ಲಿ ನಿಮಗೆ ಮೂರನೇ ಆಪ್ಷನ್ ಆನ್ಲೈನ್ ಕ್ಲೈಮ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದಮೇಲೆ ಒಂದು ಪಾಪಪ್ ಬರುತ್ತೆ. ಆ ಪಾಪಪ್ ಕ್ಯಾನ್ಸಲ್ ಮಾಡಿಬಿಟ್ಟು ನಿಮ್ಮ UNA ನಂಬರ್ ಏನಿದೆ ಮತ್ತು ಪಾಸ್ವರ್ಡ್ ಏನು ಕೊಟ್ಟಿರ್ತೀರೋ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಮೆನ್ಷನ್ ಮಾಡಿಬಿಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕು. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ OTP ಮತ್ತು ನಿಮಗೆ ಕ್ಯಾಪ್ಚಾ ಮುಂಚೆ ಕೇಳ್ತಿತ್ತು, ಬಟ್ ಇವಾಗ ಕ್ಯಾಪ್ಚಾ ಕೇಳ್ತಿಲ್ಲ, ಡೈರೆಕ್ಟ್ OTPನೇ ಕೇಳ್ತಿದೆ. 6 ನಂಬರ್ OTP ಏನು ಬರುತ್ತೆ ಅದನ್ನು ಮಾತ್ರ ಮೆನ್ಷನ್ ಮಾಡಿ. ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊತಾರೆ, ಫಸ್ಟೇ ಸ್ಟಾರ್ಟಿಂಗ್ 4 ನಂಬರ್ ಬರುತ್ತೆ ಅದನ್ನೇ ಹಾಕಬೇಕು ಅಂತ. ಅದು OTP ID ಆಗಿರುತ್ತೆ, ಅದನ್ನು ಮೆನ್ಷನ್ ಮಾಡಬೇಡಿ. OTP 6 ನಂಬರ್ ಬಂದಿರುತ್ತೆ ಅದನ್ನು ಮಾತ್ರ ಮೆನ್ಷನ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಾದಮೇಲೆ ನಿಮಗೆ ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಹಿಂಗೆ ಬರುತ್ತೆ, ಹೋಮು, ವ್ಯೂ, ಮ್ಯಾನೇಜ್ ಅಕೌಂಟು, ಆನ್ಲೈನ್ ಸರ್ವಿಸ್ ಅಂತ. ಇದು ಬಂದಾದಮೇಲೆ ನಿಮಗೆ ಆನ್ಲೈನ್ ಸರ್ವಿಸ್ಗೆ ಹೋಗಿನೇ ಕ್ಲೈಮ್ ಮಾಡಬೇಕಾಗುತ್ತೆ. ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ನೀವು ಪಾಸ್ಬುಕ್ ನೋಡಬೇಕು, ಎಷ್ಟಿದೆ ಅಮೌಂಟ್ ನೋಡಬೇಕು ಅಂದರೆ ವ್ಯೂ ಅಂತ ಹೋಗಿ ಅಲ್ಲಿ ಪಾಸ್ಬುಕ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಆನ್ಲೈನ್ ಸರ್ವಿಸಲ್ಲಿ ಕ್ಲೈಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನೀವೇನು ಕೊಟ್ಟಿರ್ತೀರಾ ಅದನ್ನೇ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಾದಮೇಲೆ ವೆರಿಫೈ ಅಂತ ಕೇಳುತ್ತೆ. ವೆರಿಫೈ ಮಾಡಿದ್ರೆ ಅಕೌಂಟ್ ನಂಬರ್ ನೀವು ಕೊಟ್ಟಿರೋದು ಕರೆಕ್ಟಾಗಿದೆಯಾ ತಪ್ಪಾಗಿದೆಯಾ ಅನ್ನೋದನ್ನ ಅಲ್ಲೇ ತೋರಿಸುತ್ತೆ. ತಪ್ಪಾಗಿದ್ದರೆ ಅದು ನೆಕ್ಸ್ಟ್ ಪ್ರೊಸೀಜರ್ ಮೂವ್ ಆಗೋಲ್ಲ. ನಾನು ಕೊಡ್ತಾ ಇದ್ದೀನಿ ನೋಡಿ ನಂಬರ್ ಕೊಟ್ಬಿಟ್ಟು ವೆರಿಫೈ ಕೊಡ್ತೀನಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಕ್ಟ್ ಇದ್ದರೆ ರೈಟ್ ಮಾರ್ಕ್ ಅಂತ ಬರುತ್ತೆ. ಬಂದಮೇಲೆ ಪ್ರೊಸೀಡ್ ಟು ಆನ್ಲೈನ್ ಕ್ಲೈಮ್ ಅಂತ ಕೊಡಿ. ಕೊಟ್ಟಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಓಪನ್ ಮಾಡಾದಮೇಲೆ PF ಅಡ್ವಾನ್ಸ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಫುಲ್ ಆಗಬೇಕಂದ್ರೆ ನೀವು ಕೆಲಸ ಬಿಟ್ಟಿರಬೇಕಾಗುತ್ತೆ, ಅದನ್ನ ಇನ್ನೊಂದು ವಿಡಿಯೋ ಮಾಡಬೇಕಾದ್ರೆ ಹೇಳ್ಕೊಡ್ತೀನಿ. ಇವಾಗ ಸರ್ವಿಸಲ್ಲಿ ನಿಮ್ಮದು PF ಅಕೌಂಟ್ ಎಷ್ಟಿದೆ ನೋಡ್ತಾರೆ, ಅದರಲ್ಲಿ ನೀವೆಲ್ಲ ಒಂದೇ ಅಕೌಂಟ್ಗೆ ಹಾಕಿದರೆ ಒಂದೇ ಯಾವ್ದು ಬರುತ್ತೆ ಅದನ್ನು ಕೊಡಿ. ಅದಾದಮೇಲೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಯಾವ ರೀಸನ್ಗೋಸ್ಕರ ತೊಗೊತಾ ಇದ್ದೀರಾ ಅನ್ನೋದನ್ನು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಎಂಪ್ಲಾಯ್ ಅಡ್ರೆಸ್, ನೀವೇನು ಕೊಟ್ಟಿರ್ತೀರೋ ಅಡ್ರೆಸ್ಸು ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಅಡ್ರೆಸ್ ಏನು ಕೊಡಬೇಕು ಅಂತ ಏನಿಲ್ಲ, ನೀವೇನು ನಾರ್ಮಲ್ ಕೊಟ್ಟಿರ್ತೀರೋ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಅಕೌಂಟ್ ಪರ್ಪಸ್ ಏನಂತ ಕೇಳುತ್ತೆ. ಪರ್ಪಸ್ಸು ನಿಮ್ಗೇನು ಹುಷಾರಿಲ್ವಾ, ಇಲ್ಲ ಮ್ಯಾರೇಜ್ ಪರ್ಪಸ್ಸಾ, ಇಲ್ಲಾಂದರೆ ನಿಮ್ಗೇನಿರುತ್ತೆ ಹೆಲ್ತ್ ಇಶ್ಯೂ ಆಗಿದ್ದರೆ, ಏನೇ ಇಶ್ಯೂ ಆಗಿದ್ದರೆ ಇಲಿಯನ್ಸ್ ಅಂತ ಹಾಕ್ಕೊಳ್ಳಿ. ಮ್ಯಾರೇಜ್ ಏನಾದರೂ ಇದ್ದರೆ ಮ್ಯಾರೇಜ್ ಅಂತ ಹಾಕ್ಕೊಳ್ಳಿ. ಮೆಡಿಕಲ್ ಇಶ್ಯೂ ಆ ಥರ ಏನಾದರೂ ಇತ್ತಂದರೆ ಮೆಡಿಕಲ್ ಇಶ್ಯೂ ಅಂತ ಹಾಕ್ಕೊಂಡು ಬೇಕಂದರೆ ನೀವು ಕ್ಲೈಮ್ ಮಾಡ್ಬೋದಾಗುತ್ತೆ. ಎಲ್ಲ ಮೆನ್ಷನ್ ಮಾಡಾದಮೇಲೆ ನೀವು ಮತ್ತೆ OTP ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮದು ಅಡ್ರೆಸ್ ಎಲ್ಲ ಟೈಪ್ ಮಾಡಾದಮೇಲೆ ಅದು ಪಿನ್ ಕೋಡು ಕೇಳುತ್ತೆ ಅನಿಸುತ್ತೆ. ಅಡ್ರೆಸ್ದು ಪಿನ್ ಕೋಡ್ ಕೇಳಾದ್ಮೇಲೆ ನೀವು ನೆಕ್ಸ್ಟು ಮೊಬೈಲ್ಗೆ OTP ಇನ್ನೊಂದು ನಂಬರ್ಗೆ OTP ಹೋಗುತ್ತೆ. ಸೇಮ್ ನೀವು ರಿಜಿಸ್ಟರ್ ನಂಬರ್ ಯಾವ್ದು ಕೊಟ್ಟಿರ್ತೀರೋ ಅದಕ್ಕೆ OTP ಹೋಗುತ್ತೆ. ಅಲ್ಲಿಂದ ಗೆಟ್ ಮೊಬೈಲ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದಮೇಲೆ ನಿಮ್ಗೊಂದು OTP ಸೆಂಡ್ ಆಗುತ್ತೆ. ಆಧಾರ್ಗೆ ಅಟ್ಯಾಚ್ ಆಗಿರಬೇಕು ನಂಬರು, ಅದೇ ನಂಬರ್ಗೆ OTPನೂ ಹೋಗುತ್ತೆ. OTP ಬಂದಮೇಲೆ ಇಲ್ಲಿ ಮೆನ್ಷನ್ ಮಾಡಿ OTP ಮೆನ್ಷನ್ ಮಾಡಿದ್ಮೇಲೆ ನೀವು ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಕ್ಯಾನ್ಸಲ್ ಚೆಕ್ಕು ಅಥವಾ ಪಾಸ್ಬುಕ್ ಏನಾದರೂ ಕೊಡಬೇಕಾಗುತ್ತೆ. ನಾನು ಮುಂಚೆನೇ ಕೊಟ್ಟಿರೋದ್ರಿಂದ ನಾನು OTP ಮಾತ್ರ ಸಬ್ಮಿಟ್ ಮಾಡಿದ್ರೆ ಅದು ಅಪ್ರೂವಲ್ ತೊಗೊಳುತ್ತೆ ಅನಿಸುತ್ತೆ. ನೋಡೋಣ ಇರಿ. ಅಪ್ರೂವಲ್ ತೊಗೊಂತು ಅಂದರೆ ನಾವು ಮುಂಚೆನೇ ಕೊಟ್ಟಿದ್ರಿ, ಅದರಿಂದ ಅಪ್ರೂವಲ್ ತೊಗೊಂಡಿದ್ದೆ. ನೋಡಿ, ನೀವೇ ನೋಡಿದ್ರಲ್ಲ 4 ಮಿನಿಟ್ಸಲ್ಲಿ ಮುಗಿಯುತ್ತೆ ಆನ್ಲೈನ್ ಅಪ್ಲಿಕೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.